ಕರೆಕ್ಟಾಗಿ ಹೋಗೋಣ. ಸ್ಟಾಪು ಅಲ್ಲಿ. ಇನ್ನೂ ನೋಡ್ತಾಳ. ಹಲೋ ಸಮಯ, ಎಲ್ಲಿಯೇ ಸಮಯ? ಅಯ್ಯೋ ಇಲ್ಲೆಲ್ಲ ಬಂದ್ಬಿಟ್ಟಿದ್ದೀವಿ ಕಣ, ಲೊಕೇಶನ್ನೇ ಗೊತ್ತಾಗ್ತಿಲ್ಲ. ನೋಡ್ತಾನೆ ಅವರೇ. ಹೇಳು ಹೇಳು ಹೇಳು, ಕೇಳಿಸ್ತಿದೆ ಹೇಳು. ಏನ್ರಿ ಫಾಲೋ ಮಾಡ್ತಾ ಇದ್ದೀರಾ? ಓ ನೀವು ಕರೆಕ್ಟಾಗಿ ಬಂದು ನಿಂತ್ಕೊಂಡ್ರು. ನಿಮ್ನೆ ಕೇಳ್ತಿರೋದು, ಫಾಲೋ ಮಾಡ್ತಾ ಇದ್ದೀರಾ? ಏನ್ ಚಪ್ಪಲಿ ಅಂಗಡಿ ಇಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಮುಖ ನೋಡಿ ಮಾತಾಡಿ. ಹಲೋ, ನೀವ್ಯಾಕೆ ನನ್ನ ಹಿಂದೆ ಬರ್ತಾ ಇದ್ದೀರಾ? ಇದ್ರೆ ಕನ್ಸಲಾಗಿರೋ ಹತ್ರನೇ ಆಗ್ತಿದ್ಯಲ್ಲ. ನಿಮ್ನೆ ಕೇಳ್ತಿರೋದು. ಹಲೋ, ಜಾಸ್ತಿ ಆಯ್ತು ನಿಮ್ದು. ನೀವು ನನ್ನ ಮುಂದೆ ಹೋಗ್ತಿದ್ದೀರಾ. ಯಾಕೆ ನನ್ನ ಮುಂದೆ ಹೋಗ್ತಾ ಇದ್ದೀರಾ ಅಂತ ನಾನು ನಿಮ್ಮನ್ನು ಕೇಳಿದ್ನ? ಅಷ್ಟಕ್ಕೂ ನಾನು ಏನಕ್ಕೆ ನಿಮ್ಮ ಹಿಂದೆ ಬರಲಿ? ನಂಗೂ ನಿಮ್ಗೂ ಏನು ಸಂಬಂಧ? ಯಾರೀ ನೀವು? ಅಪ್ಪ ಸ್ವಾಮಿ ನಿಲ್ಸಿ. ನಾನು ಒಂದು ಪ್ರಶ್ನೆ ಕೇಳಿದ್ರೆ ನೀವು 10 ಪ್ರಶ್ನೆ ಕೇಳ್ತಿದ್ದೀರಲ್ಲ. ನೀವು ಕೇಳಿದ ಒಂದು ಪ್ರಶ್ನೆಗೆ ಕನ್ನಡಿ ಹೊಡೆದು ಚೂರಾಗೋ ಥರ ನನ್ನ ಮನ್ಸು ಹೊಡೆದು ಚೂರಾಗೋಯ್ತು. ಒಬ್ಬ ಜೆಂಟಲ್ಮ್ಯಾನ್ನ ನೋಡಿ ಕೇಳೋ ಪ್ರಶ್ನೆನಾ ಇದು? ನಾನ್ಯಾಕೆ ನಿಮ್ಮ ಹಿಂದೆ ಬರ್ಬೇಕು ಹೇಳಿ? ಯಾರಿಗ್ ಗೊತ್ತು, ಏನೋ ಕೆಲಸ ಆಗ್ಬೇಕೋ ಏನೋ, ಅದಕ್ಕೆ ಬರ್ತಿದ್ದೀರಾ. ಮತ್ತೆ ಹಿಂಗೆ ಮಾತಾಡ್ತಿದ್ರೆ ಪ್ರೇರ ಪೂಜೆದು ನಾನೇ ಬಾಯ್ ಬಿಡ್ತೀನಿ ಅನ್ಸುತ್ತೆ. ಹೇಗೂ ಮುಂದ್ಮೇಲೆ ನಿಂತೇಳೆ, ಸೈಲೆಂಟಾಗಿ ಎತ್ಕೊಂಡು ಎಸ್ಕೇಪ್ ಆಗ್ಬಿಡೋಣ. ಈಗೇನು ನಿಮ್ಮ ಹಿಂದೆ ನಾನು ಬರಬಾರ್ದು ಅಷ್ಟೇ ತಾನೇ? ಒಂದು ಕೆಲಸ ಮಾಡಿ, ನೀವು ಈ ಕಡೆ ಹೋಗಿ ನಾನು ಈ ಕಡೆ ಹೋಗ್ತೀನಿ. ಮತ್ತೆ ನನ್ನ ಹಿಂದೆ ಏನಾದ್ರು ಬಂದ್ರೆ ನಾನು ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀನಿ. ಪೊಲೀಸಾ? ನೀವೇನ್ರಿ ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಪೊಲೀಸ್ ಗಿಲೀಸ್ ಅನ್ಕೊಂಡು? ನಾನು ನಿಮ್ಗೆ ಕ್ಷಮಿಸಿದ್ದೀನಿ ಬಿಡಿ ಬಿಡಿ. ಏನಂದ್ರಿ? ಏನಿಲ್ಲ, ಆರಾಮಾಗಿ ಹೊರಡಿ ಹೊರಡಿ ಹೊರಡಿ.